ಜಿಲ್ಲಾ ಉಸ್ತುವಾರಿ ಸಚಿವ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರೊಂದಿಗೆ ಪತ್ರಿಕಾ ಸಂವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು. ಶಿವಮೊಗ್ಗ ಪ್ರೆಸ್ ಟ್ರಸ್ಟ್ ಅಧ್ಯಕ್ಷ ಎನ್ ಮಂಜುನಾಥ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಾರ್ಯದರ್ಶಿ ನಾಗರಾಜ್ ನೇರಿಗೆ ಸಹ ಭಾಗವಹಿಸಿದ್ದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಸುದೀರ್ಘ 1 ಗಂಟೆಗಳ ಕಾಲ ಪತ್ರಕರ್ತರ ಜೊತೆ ಮಧು ಬಂಗಾರಪ್ಪ ಅವರು ಸಂವಾದವನ್ನು ಮಾಡಿದರು. ಪತ್ರಕರ್ತರ ಹಲವು ಪ್ರಶ್ನೆಗಳಿಗೆ ತಮ್ಮ ಪ್ರತಿಕ್ರಿಯೆಯನ್ನು ಕೊಟ್ಟರು. ಹಲವು ಮಹತ್ವದ ಯೋಜನೆಗಳ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಮತ್ತು ಶಿಕ್ಷಣ ಇಲಾಖೆ ಕೈಗೊಂಡಂಥ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿಯನ್ನು ಈ ಸಂದರ್ಭದಲ್ಲಿ ಅವರು ಹಂಚಿಕೊಂಡ್ರು. ಮೊದಲೇದಾಗಿ ನಮ್ಮ ತಂದೆಯವ್ರನ್ನ ನೆನೆಸ್ಕೊಂಡ್ರಿ, ಭಾಳ ಸಂತೋಷ. ಯಾಕೆಂದರೆ ನನ್ನನ್ನು ಪರಿಚಯ ಮಾಡಬೇಕಾದ್ರೆ ಪ್ರಾಸ್ತಾವಿಕವಾಗಿ ಏನು ನುಡಿದ್ರು ಅವರ ಮಾರ್ಗದರ್ಶನದಲ್ಲಿ ಅಂಥೇಳಿ ಮಾಧ್ಯಮ ಮಿತ್ರರಲ್ಲಿ ಅವ್ರ ಬಾಯಿಂದ ಬರೋದು ಭಾಳ ತೃಪ್ತಿ ಕೊಡ್ತದೆ ಅಂಥೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾನು ಏನು ಮಾಡ್ತೀನಿ ಅಂತ ನಾನು ಹೇಳ್ಕೊಳ್ಳೋದನ್ನ ಮಾಧ್ಯಮದವರು ಅದನ್ನ ಚಾಪನ್ನು ಅವರು ಹಾಕಿದಾಗ ನಮಗೆಲ್ಲೋ ಒಂದು ರೀತಿಯಲ್ಲಿ ಒಂದು ತೃಪ್ತಿ. ಯಾಕಂತ ಹೇಳಿದ್ರೆ ಪ್ರಜಾಪ್ರಭುತ್ವದ ಬಗ್ಗೆ ಮತ್ತು ಅದೇ 3-4 ಪಿಲ್ಲರು ಅದೆಲ್ಲ ಹೇಳೋದ್ರ ಬದಲು ನನಗಂತೂ ಭಾಳ ಯಾವುದೇ ಸಂದರ್ಭದಲ್ಲಿ ಕಹಿ ಅಂಥೇಳಿ ನಾನು ಯಾವತ್ತೂ ಇಟ್ಕೊಳ್ಳಲ್ಲ. ಆದರೆ ನನ್ನ ನೇರವಾಗಿ ನುಡಿಗಳು ಕೆಲವು ಸತಿ ಬೇರೆ ರೀತಿ ರೂಪ ಕೊಡ್ತವೆ ಯಾವತ್ತೂ ಕೂಡ. ಆದರೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಶುದ್ಧವಾಗಿರ್ತದೆ ಯಾವತ್ತೂ ಕೂಡ. ಅದನ್ನು ಅನುಭವದ ಮೇಲೆ ಕೆಲವು ಸತಿ ಅನುಭವದ ಕೊರತೆ ಮೇಲೂ ಕೂಡ ಕೆಲವು ಮಾತಾಡಿರ್ಬೋದು. ಯಾಕೆಂದರೆ ಮನುಷ್ಯರು ಯಾವಾಗಲೂ ಕೂಡ ಇರ್ತದೆ, ಅವ್ರು ಎಷ್ಟೇ ದೊಡ್ಡ ವ್ಯಕ್ತಿ ಆದ್ರೂ ಕೂಡ. ಮಂಜಣ್ಣವ್ರದ್ದು ಒಂದು ಕರೆಕ್ಷನ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಅವ್ರು ಹೇಳಿದರು, ನಮಗೆಲ್ಲ ಡೌಟ್ ಇತ್ತು ಏನಾದ್ರು ಮೈ ಮೇಲೆ ಹಾಕ್ಕೊಬಿಡ್ತಾರೆ ಅಂಥೇಳಿ. ಮೈ ಮೇಲೆ ಹಾಕ್ಕೊಳ್ಳೋ ರೀತಿಯಲ್ಲಿ ಕೆಲವು ಮಾಧ್ಯಮದವ್ರು ತೋರಿಸಿದ್ರು, ನಾವಲ್ಲ. ಯಾಕೆಂದರೆ ನೀವೇ ತೋರಿಸ್ಬೇಕು, ಯಾರು ಜನರಿಗೆ ತಿಳುವಳಿಕೆ ಇರೋದಿಲ್ಲ. ಮಾಧ್ಯಮದವ್ರು ನೀವು ಹೇಳಿದಾಗ ಅವ್ರು ನೀವೇನು ಬರಿತೀರಿ ಅದನ್ನು ಅವರು ಅರ್ಥ ಮಾಡ್ಕೊಳ್ತಾರೆ. ನೀವು ಬರೀತಕ್ಕಂಥದ್ದು ನನ್ನ ನಮ್ಮ ಯಾವುದೇ ಒಬ್ಬ ವ್ಯಕ್ತಿಯ ನಡವಳಿಕೆ ಇಲ್ಲ ಅವರ ವಿಚಾರದಲ್ಲಿ ವಿರುದ್ಧವಾದಾಗ ಅದು ಸ್ವಲ್ಪ ಮನಸ್ಸಿಗೆ ನೋವಾಗ್ತದೆ. ಆದರೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಇದು ಅಲೌಡ್. ತಪ್ಪಾದ್ರೂ ಕೆಲವು ಸತಿ ಅಲೌಡ್. ದಟ್ಸ್ ವಾಟ್ ಯು ಹ್ಯಾವ್ ಫ್ರೀಡಮ್. ಬಟ್ ಅದು ಫ್ರೀಡಮ್ನ ನೀವು ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗಿ ನಮ್ಮನ್ನು ಕರೆಕ್ಟ್ ಮಾಡಬೇಕು. ನಾನು ಅದಕ್ಕೆ ಹೇಳಿದ್ನಲ್ಲ, ನಮ್ಮ ಊರಲ್ಲಿ ನಾ ಹುಟ್ಟಿದ ಊರಲ್ಲಿ, ಯಾಕೆಂದ್ರೆ ನಮಗೆಲ್ಲ ಗೊತ್ತಿರಲಿಲ್ಲ. ನಾವೆಲ್ಲ ಬಂದು ಈ ಥರ ಕೂತ್ಕೊಂಡು ನಿಮ್ಮ ಜೊತೆಗೆ ಸಂವಾದನ ಮತ್ತು ಮಧ್ಯ ಭೇಟಿ ಮಾಡ್ತಕ್ಕಂಥದ್ದು, ಮಾತುಗಳನ್ನು ಹೇಳ್ತಕ್ಕಂಥದ್ದು, ಚುನಾವಣೆಗೆ ಗೆದ್ದ ಮೇಲೆ ನಿಮ್ಮ ಪ್ರಶ್ನೆಗಳು, ಸೋತಾಗ ನಿಮ್ಮ ಪ್ರಶ್ನೆಗಳು, ಇವೆಲ್ಲ ಏನಂತ ಹೇಳಿದರೆ ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶನ ಆಗ್ತವೆ. ನಮ್ಮ ಅಧ್ಯಕ್ಷರು ನಮ್ಮ ಪಕ್ಷದ ಅಧ್ಯಕ್ಷರು, ಅದು ನಮ್ಮ ಮಾತೃ ವೇನ ಹೇಳ್ಕೊಡ್ತದೆ. ಸಾಮಾಜಿಕವಾಗಿ ಕೂಡ ಅವ್ರು ಕೊಟ್ರೇನು ಪ್ರಶ್ನೆಗೆ ಅಳವಡಿಸಿದಾಗ ಮಾತ್ರ, ನಮಗೆ ಪ್ರಶ್ನೆಗಳು ಬಂದಾಗ ಮಾತ್ರ ನಾವು ಸರಿ ಮಾಡ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಯಾವತ್ತು ಕೂಡ ಆಗ್ತದೆ. ಅದನ್ನು ನಾವು ವೆಲ್ಕಮ್ ಮಾಡಬೇಕು. ಕೆಲವು ಸತಿ ನಾವು ತೀಕ್ಷ್ಣವಾಗಿ ಹೇಳ್ತಾ ಇರ್ತೀವಿ, ನಿಂದು ಬರೀ ಇದೇ ಕೆಲಸನೋ ಅಂತ ಹೇಳಿ ಅಲ್ಲಿ ಇಬ್ಬರು ಕೂತ್ಕೊಂಡಾರೆ ನೋಡ್ರಿ ಅವರು. ಅದು ಆ ಪ್ರೀತಿ, ವಿಶ್ವಾಸ, ಬಾಂಧವ್ಯ ಅತಿ ಆದಾಗಲೂ ಕೂಡ ನಾವು ಓಪನ್ ಆಗಿ ಹೇಳೋದ್ರಲ್ಲಿ ಅದೇನು ತಪ್ಪೇನಿಲ್ಲ. ಮಾಧ್ಯಮದ ಕ್ಯಾಮ್ರಾ ಮುಂದೆ ಹೇಳಲಿಲ್ಲ ಅಂದ್ರೂ ಪಕ್ಕದಲ್ಲಿ ನೋಡಪ್ಪ ನೀವೆಲ್ಲ ಭಾಳ ಜವಾಬ್ದಾರಿ ಇರ್ತದೆ ಅಂಥೇಳಿ ಆ ಬಾಂಧವ್ಯ ಕಂಟಿನ್ಯೂ ಆಗಬೇಕು. ನಾನಿವತ್ತಿರ್ತೀನಿ, ಈ ಸ್ಥಾನದಲ್ಲಿ ಇರ್ತೀನಿ, ನನ್ನ ಏನು ಅಧಿಕಾರದಲ್ಲಿ ಇರ್ತೀನಿ,